ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮನಗೊಳ್ಳಿ ಫ್ಯಾಮಿಲಿ ಲಾಗ್. ಗಾಯ್ಸ್, ಇವತ್ತು ನೋಡ್ರಿ ಕಾರ ಹುಣ್ಣಿಮೆ. ಸೊ ನಮ್ಮ ಮನೆಯವ್ರದ್ದು ಕಾರ್ಯಕ್ರಮ ಬುಕ್ ಆಗಿತ್ತು. ಅವರು ನಾ ಹೇಳಷ್ಟಿಗೆ ಎಲ್ಲ ರೆಡಿಯಾಗಿ ಅವರು ಕಾರ್ಯಕ್ರಮಕ್ಕೆ ಹೋಗತ್ತಿದ್ರು. ಅಂದ್ರೆ ಇದು ಎಲ್ಲಿತ್ತಂದ್ರೆ ಸೊಲ್ಲಾಪುರ ಜಿಲ್ಲಾ, ಸೊಲ್ಲಾಪುರ ತಾಲೂಕು ಐರ್ವಾಡ್ಗೆ ಏನೋ ಇತ್ತಂತ್ರಿ. ಸೊ ಮಾರ್ನಿಂಗ್ ಇತ್ತು ಕಾರ್ಯಕ್ರಮ, ಹಾಗಾಗಿ ಅವರು ರೆಡಿಯಾಗಿ ಹೊಂಟಿದ್ರು. ಅಷ್ಟೊತ್ತಿಗೆ ನಾನು ಜಸ್ಟ್ ಅದೇ ಎದ್ದು ಕುಂತಿದ್ದೆ. ಎದ್ದು ಕೂಡ ಅವ್ರು ಮಾರ್ನಿಂಗ್ ಈಗ ಎಷ್ಟಂದ್ರೆ 7 o'clock ಆಗಿತ್ತು, ಅವಾಗ ಹೋದ್ರು ನೋಡ್ರಿ. ಸೊ ಅವ್ರು ಹೋದ್ಮೇಲೆ ಸಾನುಗೆ ಎಬ್ಸಕ್ಕೆ ಬಂದಿದ್ದೆ ನೋಡ್ರಿ. ಸಾನಿದ್ದೇನೆ ನಿದ್ದೆ ಅನ್ನೋದನ್ನ ಕುಳ ಸ್ಕೂಲಿಗೆ ಹೋಗ್ತಿರಿಲ್ಲ? ಸ್ಕೂಲ್ ನೋಡ್ರಿ, ದೊಡ್ಡ ಸಾನಿದ್ದೆ ಹ್ಯಾಂಗೆ ಮುಕ್ಕೋತ ನೋಡ್ರಿ. ಏಮು ಸಾನು ಬಿಡವ, ಸ್ಕೂಲ್ ಟೈಮ್ ಆಯಿತು. ಸಾನು ಎದ್ದು ರೆಡಿಯಾಗಿ ಟಿಫನ್ ಮಾಡಮ್ಮ ಅನ್ನತ್ತಿದ್ಲ. ಸೊ ಹಾಗಾಗಿ ಮ್ಯಾಗಿ ತರಿಸಿದೆ ರೀ. ಮ್ಯಾಗಿ ತರಿಸಿ ಅಕ್ಕಿಗೆ ಟಿಫನ್ ಮಾಡಿ ಕಟ್ಟಿದೆ. ಸೊ ಸಾನುಗೆ ಮ್ಯಾಗಿ ಅಂದ್ರೆ ಭಾಳ ಇಷ್ಟ ಅಕ್ಕಿಗೆ, ಹಾಗಾಗಿ ಮ್ಯಾಗಿ ಮಾಡಮ್ಮ ಅಂದ್ಲು. ಮ್ಯಾಗಿ ಮಾಡಿ ಕಟ್ಟಿದೆ ನೋಡ್ರಿ ಫ್ರೆಂಡ್ಸ್. ನಾ ಚಾ ಬ್ರೆಡ್ ಬೆಳಗ್ಗೆ ಟಿಫನ್ ತಿಂದ್ಲು. ಬೆಳಗ್ಗೆ ಏನೂ ತಿನ್ನೋದೇ ಇಲ್ರಿ ಅಕ್ಕಿ. ಸೊ ಟಿಫನ್ ಎಲ್ಲ ಅಕ್ಕಿಗೆ ಬಾಕ್ಸ್ ರೆಡಿ ಮಾಡಿದೆ. ರೆಡಿ ಮಾಡೋಕ್ಕಿಂತ ಬ್ಯಾಗ್ ಎಲ್ಲ ಹಾಕಿ ನೀರು ಒಂದು ಸ್ವಲ್ಪ ಅದವಮ್ಮ, ನೀರು ಹಾಕಂದ್ಲು. ನೀರು ತುಂಬಿದೆ. ಅಕ್ಕಿ ಹೋದ್ಮೇಲೆ ಇವತ್ತು ಹುಣ್ಣಿಮೆ ಎಲ್ಲ, ಹಂಗಾಗಿ ನೆಲ ಅದೆಲ್ಲ ಒರೆಸ್ಕೊಂಡು ಮನೆ ಕ್ಲೀನ್ ಮಾಡಿ ಇಟ್ಕೊಂಡೆ ರೀ. ಹುಣ್ಣಿಮೆ ಅಂದರೆ ಎಲ್ಲ ದೇವ್ರ ಪೂಜೆ ಅದು ಮಾಡಬೇಕಲ್ಲ. ಹೊರಗೆ ಬಂದಿದೆ ಅಷ್ಟೊತ್ತಿಗೆ ಇದು ಕಲರ್ಫುಲ್ ಎತ್ತು ಕಾಣ್ತು. ಇದೆಲ್ಲ ಮುಗಿಸ್ಕೊಂಡು ಸಾನು ಮನೆಗೆ ಬಂದುಬಿಟ್ರೆ ನೋಡ್ರಿ. ಆಲ್ರೆಡಿ 1 o'clock ಆಯಿತು. ಏನೇನುಂಡಿ ತುಂಬ ಒಳಗೆ ಬಾಮು. ಒಯ್ದಿಡು ಅಲ್ಲೇ. ಏನೇನು ಮಾಡಿರಿ ಹೇಳ್ರಿ ಸ್ಕೂಲ್ನಾಗ ಫಸ್ಟ್? ಅಯ್ಯೋ ಯಾಕ? ಹೌದಾ? ಸೊ ಸಾನು ಬಂದ್ಲು, ನಾನು ದೇವ್ರ ಪೂಜೆ ಮಾಡಿದೆ. ಊಟ ಉಣ್ಣತ್ತಿದ್ವಿ ನೋಡ್ರಿ ಇಬ್ಬರು. ಬೆಳಗ್ಗೆಯಿಂದ ನಾನು ಏನು ಮಾಡಿದ್ದಿಲ್ಲ. ಸಣ್ಣ ರೊಟ್ಟಿ ಸಾರು ಹಾಕ್ಕೊಂಡಿದ್ದೆ, ಆಕೆಗೆ ಚಿತ್ರಾನ್ನ ಮಾಡಿದ್ದೆ. ಸಾನು ಫೋನ್ ಹುಡ್ಕೋತ ಅಲ್ಲೇ ಮಕ್ಕೊಂಡ್ಲು. ಆಕಿನ ಜೊತೆಗೆ ನಾನು ಮಲ್ಕೊಂಡೆ ಎದ್ದೆ. ಇನ್ನು ಸಾಯಂಕಾಲ ಮಾಡಬೇಕಲ್ಲ ಅಂಥೇಳಿ ಅಡುಗೆ ಏನು ಮಾಡೋನು ಅಂಥೇಳಿ ಇದು ಮಾಡತ್ತಿದ್ದೆ. ಮ್ಯಾಂಗೋ ತಂದಿದ್ದೆ ನಿನ್ನೆ. ಸೊ ಅದ್ರದ್ದು ಹೋಳ್ಗೆ ಮಾಡಿದ್ರೆ ಆಯ್ತು ಅಂಥೇಳಿ ಹೋಳ್ಗೆ ಮಾಡತ್ತಿದ್ದೆ ನೋಡ್ರಿ ಗಾಯ್ಸ್. ಫಸ್ಟಿಗೆ ಒಂದು ಮ್ಯಾಂಗೋ ತೊಗೊಂಡು ಅದು ಮ್ಯಾಲಿನ ಸಿಪ್ಪೆ ತೆಗೆದು ಇದನ್ನೆಲ್ಲ ಕ್ಲೀನಾಗಿ ಪಲ್ಪ್ಸ್ ತೆಗಿಯತ್ತಿದ್ದೆ ನೋಡ್ರಿ. ಅದನ್ನೆಲ್ಲ ತೆಗೆದು ಆಮೇಲೆ ಒಂದು ಬೊಗಣಿ ಗ್ಯಾಸ್ ಮೇಲಿಟ್ಟು ಸ್ವಲ್ಪ ತುಪ್ಪ ಹಾಕಿ ರವೆ ಹುರ್ಕೋಬೇಕು. ಸಣ್ಣ ರವೆ, ಬಾಂಬೆ ರವೆ ಅಂತಾರಲ್ರಿ, ಸಣ್ಣ ರವೆ ಹಾಕಿ ಹುರ್ಕೋಬೇಕು. ಅದು ಕ್ಲೀನಾಗಿ ಫುಲ್ ಹುರ್ಕೊಂಡ್ಮೇಲೆ ಅಂದ್ರೆ ಲೈಕ್ ಬ್ರೌನ್ ಕಲರ್ ಬರ್ಬೇಕು ನೋಡ್ರಿ ಅದು ಹುರಿದಿಂದ. ಯಾವಾಗಲೂ ಹುರಿದು ಮಾಡ್ತೀವಲ್ಲ, ಅದು ಭಾಳ ಟೇಸ್ಟ್ ಬರುತ್ತೆ ರೀ ಫ್ರೆಂಡ್ಸ್. ಹಾಗೆ ಹಾಕಿದ್ರೆ ಅಷ್ಟೊಂದೇನು ಟೇಸ್ಟ್ ಬರಲ್ಲ. ರವೆ ಹುರ್ಕಿದ್ದು ಒಂದು ಪ್ಲೇಟ್ನಲ್ಲಿ ತೆಗೆದೆ ನೋಡ್ರಿ ಅದನ್ನ. ಸೊ ಇದನ್ನೆಲ್ಲ ಕ್ಲೀನಾಗಿ ತೆಗೆದು ಅದೇ ಬೊಗಣಿ ಒಳಗೇ ನೀರು ಮತ್ತು ಇದು ಹಾಕ್ತೀನಿ ರೀ. ಈಗ ಒಂದು ಸ್ವಲ್ಪ ಸಕ್ರೆ, ನಮ್ಗೆ ಎಷ್ಟು ಬೇಕಷ್ಟು ಸಕ್ರೆ ಹಾಕ್ತೀನಿ. ನೀರು ಮತ್ತು ನಮ್ಗೆ ಸಕ್ರೆ ಎಷ್ಟು ಬೇಕಷ್ಟು. ನಾ ಆ್ಯಕ್ಚುಲಿ ಒಂದು ಸ್ವಲ್ಪ ಸಕ್ರೆ ಕಮ್ಮಿ ತಿಂತೀವಿ, ಬಿಕಾಸ್ ನಮ್ಮ ಮನೆಯವ್ರು ಜಾಸ್ತಿ ಸ್ವೀಟ್ ತಿನ್ನಲ್ಲ ಅಂಥೇಳಿ. ಏಲಕ್ಕಿ ಮತ್ತು ಏಲಕ್ಕಿನೂ ಜಜ್ಜಿ ಹಾಕ್ಬೇಕು ಅದಕ್ಕೆ. ಏಲಕ್ಕಿ ಜಜ್ಜಿ ಹಾಕಿ ಈಗ ಸಕ್ರೆ ಹಾಕ್ಬೇಕು ನೋಡ್ರಿ. ಸೊ ಗಾಯ್ಸ್, ಕಾರ ಹುಣ್ಣಿಮೆ ಅಂದ್ರೆ ಏನಂದ್ರೆ ಇದು ಏನು ಹೇಳ್ಬೇಕಂತಂದ್ರೆ ಒಂದು ಅವಾಗ ಹಿಂದೆ ಅಂದರೆ ಇದು ಯಾವಾಗ್ಲೂ ಪಾರಂಪರ್ಯದಿಂದ ಬಂದಿದಂಥ ಹಬ್ಬ. ಸ್ಪೆಷಲಿ ರೈತರಿಗೋಸ್ಕರ ನೋಡ್ರಿ ಇದು ಇರೋದು ಹಬ್ಬ. ಕಾರ ಹುಣ್ಣಿಮೆ ಅಂತಂದ್ರೆ ಏನು ಮಾಡ್ತಾರಂತ್ರಿ ದೇವರು, ಐ ಮೀನ್ ಪರಮಾತ್ಮ
ಭೂಲೋಕಕ್ಕೆ ಯಾರು ಹೋಗ್ತೀರಿ ಅಂತ ಕೇಳ್ತಾರಂತ್ರಿ. ಸೊ ಅದ್ರ ಹಿಂದಿನ ದಿನ ಹೊನ್ನುಗ್ಗಿ ಅಂತ ಇರುತ್ತೆ. ರೈತರಿಗೆ ಹೋಗಿ ಯಾರು ಸಹಾಯ ಮಾಡ್ತೀರಿ ಅಂತ ಕೇಳ್ತಾರೆ. ಅವಾಗ ಏನಾಗುತ್ತಂದ್ರೆ ಈಗ ಮ್ಯಾಂಗೋ ಪಲ್ಪ್ಸ್ ಹಾಕಿ ನೋಡ್ರಿ, ಅದೊಂದು ಸ್ವಲ್ಪ ಕುದೀಲಿ. ಯಾರು ಹೋಗಿ ಸಹಾಯ ಮಾಡ್ತೀರಿ ಅಂಥೇಳಿ ಕೇಳಿದಾಗ ಎಲ್ಲರೂ ಅಂಜಿಬಿಟ್ರಂತ, ನಾವಲ್ಲ ನೀವೆಲ್ಲ ಹೋಗೋಕ್ಕಾಗಲ್ಲ ಅಂಥೇಳಿ. ಅವಾಗ ಏನಾಯ್ತಪ್ಪ ಅಂತಂದ್ರೆ ದೇವ್ರು ಏನು ಡಿಸೈಡ್ ಮಾಡಿದ್ರಂತ, ಸೊ ಸ್ವೀಟ್ ಕೊಡೋಕೆ ಇದು ಮಾಡಿದ್ರಂತೆ. ಸ್ವೀಟ್ ಒಳಗೆ ಒಂದು ಬಂಗಾರ ಇಟ್ರಂತ್ರಿ, ಹೊನ್ನುಗ್ಗಿ ಅಂತೇಳಿ. ಹುಗ್ಗಿ ಅಂದರೆ ಸ್ವೀಟ್. ಯಾವುದು ತಟ್ಟೆ ಒಳಗೆ ಅದು ಬಂಗಾರ ಬರುತ್ತಾ, ಸೊ ಅವ್ರು ಹೋಗಿ ಅಲ್ಲಿ ರೈತರಿಗೆ ಹೆಲ್ಪ್ ಮಾಡ್ಬೇಕಂದ್ರಂತ. ಹಾಗಾಗಿ ಅವ್ರು ಏನು ಮಾಡಿದ್ರಂತ, ಎಲ್ಲರಿಗೆ ಊಟ ಬಡ್ಸಾತಿರಂತ. ಊಟ ಬಡಿಸಿದ್ಮೇಲೆ ಇದೇನು ಇರುತ್ತಲ್ಲ, ಈ ಇವ್ರದ್ದು ಇದ್ರ ಪ್ಲೇಟ್ ಒಳಗೆ ಏನು ಬಂತಪ್ಪ ಅಂದ್ರೆ ಬಂಗಾರ ಬಂತಂತ. ಸೊ ಹಾಗಾಗಿ ದೇವ್ರವ್ರಿಗೆ ಕೆಳಗೆ ಕಳಿಸಿ ಸೊ ರೈತರಿಗೆ ಸಹಾಯ ಮಾಡಾಕತ್ರಂತ. ಗೈಸ್, ಇದು ನನಗೆ ಎಷ್ಟು ತಿಳಿತದ ಅಷ್ಟು ಹೇಳಿನ್ರಿ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಸುಮ್ಮನೆ ಹಾಗೆ ನಾನು ಒಂದು ಇದರಲ್ಲಿ ಕೇಳಿದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡಿರಿ. ಸೊ ಅದು ಮ್ಯಾಂಗೋ ಪಲ್ಪ್ಸ್ ಹಾಕಿದ್ದು ಎಲ್ಲ ಅದು ಕುದ್ದೈತಿ. ಈಗ ಇದೇನು ರವೆ ಹುರಿದಿಟ್ಕೊಂಡಿವಲ್ಲ, ಇದನ್ನು ಹಾಕ್ಬೇಕು ನೋಡಿರಿ. ಜಾಸ್ತಿ ಹಿಂಗೆ ಇದು ಮಾಡ್ಬೇಕು, ತಿರುಗಿಸ್ಬೇಕು. ಇಲ್ಲ ಅಂತಂದ್ರೆ ಫುಲ್ ಗಂಟೆ ಆಯ್ತಂದ್ರೆ ಎಲ್ಲ ವೇಸ್ಟ್ ಆಗಿಬಿಡ್ತೈತಿ ರೀ. ಅದ್ರಾಗ ಸ್ಪೆಷಲಿ ಇದು ಸಣ್ಣ ರವೆ ಅಲ್ಲ, ಹಾಗಾಗಿ ಭಾಳ ಹಿಂಗೆ ಫುಲ್ಲು ಹಿಂಗೆ ತಿರುಗಿಸ್ಬೇಕು. ಅದು ಮತ್ತು ಫುಲ್ಲು ಲೋ ಫ್ಲೇಮ್ ಇಡಬೇಕು, ಜೋರು ಫ್ಲೇಮ್ ಅಂತೂ ಇಡೋಕ್ಕೆ ಹೋಗಬಾರ್ದ್ರಿ. ಎಲ್ಲ ಸ್ಲೋ ಆಗಿ ಸ್ವಲ್ಪ ಹಾಕೋಬೇಕು. ಒಮ್ಮೆ ಹಾಕೊಂಡು ಬಿಟ್ರಂದ್ರೆ ಫುಲ್ ಗಂಟೆ ಆಗಿಬಿಡ್ತೈತಿ. ಗೊತ್ತಲ್ಲ ಗೈಸ್, ರವೆ ಉಂಡೆ ಮಾಡ್ಬೇಕಾದ್ರೆ, ಸಜ್ಕ ಅದೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ. ಅದಕ್ಕೆ ಯಾವಾಗ್ಲೂ ಫುಲ್ ಕುದಿ ಟೈಮಿಗೆ ಏನು ಬಿಫೋರ್ ರವೆ ಹಾಕೋಕ್ಕಿಂತ ಮುಂಚೆ ಜೋರು ಇಡ್ರಿ. ಆಮೇಲೆ ರವೆ ಹಾಕಿದ್ಮೇಲೆ ಸಣ್ಣ ಇಟ್ಟು ಹಿಂಗೆ ಫುಲ್ ಹಿಂಗೆ ಇದು ಎಲ್ಲ ಕಲಿಸ್ಬೇಕು ನೋಡ್ರಿ, ಯಾಕಂದ್ರೆ ಗಂಟು ಆಗ್ಬಾರ್ದು ಅಂಥೇಳಿ. ಇದನ್ನೇನು ಮಾಡಬೇಕು, ಪ್ಲೇಟಿಂದ ಒಂದು 1 ನಿಮಿಷ ಮುಚ್ಚಿಡ್ಬೇಕು ನೋಡ್ರಿ. ಬಿಕಾಸ್ ಅದನ್ನೆಲ್ಲ ಫುಲ್ ಉಮ್ಮಿಗೆ ಆಗಬೇಕಲ್ಲ. ತಿರ್ಗಿಸಿ ಪ್ಲೇಟ್ ಮುಚ್ಚಿಡೋಣ್ರಿ. ಸುಮ್ಮನೆ ಹಾಗೆ ತಲೆಯಾಗಿ ಬಂತು, ಏನು ಮಾಡೋಣ ಇವತ್ತು ಖಾರ ಹುಣ್ಣಿಮೆ ಸ್ಪೆಷಲ್ ಅಂಥೇಳಿ. ಆ್ಯಕ್ಚುಲಿ ಇದು ನನಗೆ ಹೆಂಗೆ ತಿಳಿದ್ರೆ ಹಂಗೆ ಮಾಡೀನಿ, ಬಟ್ ದ ಟೇಸ್ಟ್ ವಾಸ್ ಸೂಪರ್. ನೀವು ಗೈಸ್ ಮ್ಯಾಂಗೋ ಸೀಸನ್ ಗೆಸ್ಟಿಗೆ ಮಾಡ್ಕೊಂಡು ತಿನ್ನಿರಿ. ಆಲ್ರೆಡಿ ಇದು ಎಂಡ್ ಆಫ್ ದಿ ಸೀಸನ್ ಅದ. ಇನ್ನೊಂದು ಅವಾಗಲೇ ಎಲ್ಲ ವಾಯ್ಸ್ ಇದು ಮಾಡ್ಬೇಕಂತೀನಿ, ಬಿಕಾಸ್ ಭಾಳ ಡಿಸ್ಟರ್ಬೆನ್ಸ್ ಇರುತ್ತಲ್ಲ. ಹಾಗಾಗಿ ಇವಾಗ ನೋಡಿರಿ ಅದು ಫುಲ್ ಮುಚ್ಚಿಟ್ಟಿದ್ದೆ 1 ನಿಮಿಷ ತೆಗೆದೆ ನೋಡಿರಿ. ಎಷ್ಟು ಹಿಂಗೆ ಗಟ್ಟಿಯಾಗ್ಯದಲ್ಲ. ಇದನ್ನು ಏನು ಮಾಡಬೇಕು, ಒಂದು ಪ್ಲೇಟ್ನಾಗ ಹಾಕಿಟ್ಟು ಮ್ಯಾಲೆ ತುಪ್ಪ ಹಾಕಿನಿ ಒಂದು ಸ್ವಲ್ಪ. ಆಮೇಲೆ ಇದನ್ನೆಲ್ಲ ಒಂದು ಪ್ಲೇಟ್ನಾಗ ತೆಗೆದು ಆರಿಸ್ಬೇಕು ನೋಡಿರಿ. ಮನ್ಯಾಗ ಡಿಸ್ಟರ್ಬೆನ್ಸ್ ಇರುತ್ತೆ ಅಂಥೇಳಿ ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ರೀ ಗೈಸ್. ಸೊ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಸೊ ನೀವು ಸಪೋರ್ಟ್ ಮಾಡಿದ್ರೇ ನಾವೆಲ್ಲ ಬೆಳೆಯೋಕ್ಕೆ ಸಾಧ್ಯ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಯಾವುದಾದ್ರೂ ರೆಸಿಪಿ ಅದು ನಿಮಗೆ ಬೇಕನ್ಸಿದ್ರೆ ಕೇಳ್ರಿ ಗೈಸ್. ನಾ ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಗೆ ಹೇಳೋಕೆ. ಬಿಕಾಸ್ ನಂಗೆ ಕುಕ್ಕಿಂಗ್ ಅಂದ್ರೆ ಅದೊಂದು ಏನೋ ಹಾಬಿ, ಇಷ್ಟ ನನಗೆ. ಈಗ ಆಲ್ರೆಡಿ 2 ಥರ ಪಲ್ಯ ಮಾಡಿದ್ದೆ, ಬದ್ನಿಕಾಯಿ ಪಲ್ಯ ಆ್ಯಂಡ್ ಕಡಲೆಬೇಳೆ ಹಾಕಿ ಹೀರೆಕಾಯಿ ಪಲ್ಯ ಮಾಡಿದ್ದೆ ನೋಡಿರಿ. ಸೊ ಅದನ್ನೆಲ್ಲ ಮಾಡಿಟ್ಟು ಇದೊಂದು ಸ್ವೀಟ್ ಲಾಸ್ಟಿಗೆ ಮಾಡ್ಬೇಕಂಥೇಳಿ ಇದನ್ನ ರೆಡಿ ಮಾಡ್ಕೊಳತ್ತಿದ್ದೆ. ಇದನ್ನ ಫುಲ್ ಆರ್ಸಾಕಿಡೋಣ್ರಿ. ಗಂಟಂತೂ ಆಗಿಲ್ಲ. ಆಗಿತ್ತಂದ್ರೆ ಫುಲ್ ವೇಸ್ಟ್ ಆಗಿಬಿಡ್ತೈತ್ರಿ. ಆ್ಯಕ್ಚುಲಿ ಮಾರ್ನಿಂಗ್ ಪೂಜೆ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಈವ್ನಿಂಗ್ ಪೂಜೆ ಮಾಡಿದೆ ನಾನು. ಅದು ಏನು ಹಿಟ್ಟು ಆರ್ಸೋಕ್ಕಿಟ್ಟಿದ್ದೆ. ಸೊ ಪೂಜೆ ಮುಗಿಯೋಷ್ಟಿಗೆ ನಮ್ಮ ಮನೆಯವ್ರ ಕಾರ್ಯಕ್ರಮಕ್ಕೆ ಹೋಗಿದ್ರು, ಬಂದರು ನೋಡ್ರಿ ಅವರು. ಪಾಪ ಏನೋ ಕಣ್ಣಿಗೆ ಗುಳ್ಳಿ ಆಗಿಬಿಟ್ಟಿತ್ತು ಅವ್ರಿಗೆ. ಅದು ಆರಿತಲ್ಲ, ಅದು ಉಂಡಿನ ಮಾಡಿಡಾತಿದ್ದೆ ನೋಡ್ರಿ. ಒಂದೇ ಸಲ ಮಾಡಿಟ್ನಂದ್ರೆ ಹೋಳಿಗೆ ಒಳಗೆ ಅದು ತುಂಬ್ಕೋಬೇಕಲ್ಲ. ಸಣ್ಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೇಕು. ನನಗೆ ಎಷ್ಟು ಕಂಫರ್ಟಬಲ್ ಆಗುತ್ತೋ ಅಷ್ಟು ಮಾಡಿದ್ದೆ ನೋಡ್ರಿ. ಗೈಸ್ ಏನಾಗಿತ್ತಂದ್ರೆ ಮಧ್ಯಾಹ್ನ ಮಲ್ಕೊಂಡಿದ್ದೆ. ಸೊ ಮಧ್ಯಾಹ್ನ ಮಲ್ಕೊಂಡಾಗ ನಂಗೊಂದು ಕನಸು ಬಿದ್ದಿತ್ತು.
ಸೊ ಯಾರೋ ಒಬ್ರು ಬಂದು ಬೆಲ್ಲ ಕೊಟ್ಟಂಗೆ ಬಿದ್ದಿತ್ತು. ಅದು 2 kg ಬೆಲ್ಲ ಇರುತ್ತಲ್ಲ ಆ ಟೈಪ್ ಕೊಟ್ಟಂಗೆ ಆಗಿತ್ತು. ಅಷ್ಟೊತ್ತಿಗೆ ಏನಂದ್ರೆ ನಮ್ಮ ಮನೆಯವರು ಇವತ್ತು ಹವಾ ಮಲ್ಲಿನಾಥ್ ಮುತ್ತೇರ್ ಬಲ್ಲಿ ಹೋಗಿದ್ರು. ಸೊ ಅವ್ರಿಗೆಲ್ಲ ಭೇಟಿಯಾಗಿ ಬರೋ ಟೈಮಿಗೆ ಮುತ್ತೇರು ಕೊಟ್ರಂತ, ಇದು ಹೋಗಿ ಮನ್ಯಾಗ ಕೊಡೋಪ್ಪ ಅಂಥೇಳಿ ಅದನ್ನು ಏನು ಮಾಡಿದೆ, ದೀಪಾಗೆ ಹೇಳಿದ್ದೆ, ದೀಪ ಯಾಕೋ ನಂಗೆ ಬೆಲ್ಲ ಕೊಟ್ಟಂಗೆ ಆಗೈತೆ ನೋಡು ಇದು ಅಂಥೇಳಿ. ಅದು ನಿಜವಾಗ್ಲೂ ನೋಡ್ರಿ ಅದೇನೋ ದೇವ್ರದ್ದು ಇದು ಏನೋ ಗೊತ್ತಿಲ್ಲ, ಮುತ್ತೇರು ನಂಗೆ ಬೆಲ್ಲನೇ ಕೊಟ್ಟು ಕಳ್ಸ್ಯಾರ. ಸೊ ಅವ್ರ ಆಶೀರ್ವಾದ ನಮಗಿರಲಿ. ಸೊ ನಿಮ್ಮ ಅಭಿಮಾನಿಗಳ ಆಶೀರ್ವಾದನೂ ಇರಲಿ ಫ್ರೆಂಡ್ಸ್. ಸೊ ಈಗೇನು ಮಾಡತ್ತೆ, ಈ ಹಿಟ್ಟೆಲ್ಲ ನೆಂದೈತಿ. ಅದನ್ನೇನು ರವೆ ಇದು ಮಾಡಿತ್ತಲ್ಲ, ರೌಂಡಾಗಿ ಮಾಡಿ ಇಟ್ಕೊಂಡಿದ್ದು ಅದು ಇದ್ರೊಳಗೆ ಹಾಕಿ ಸೇಮ್ ಯೂಶ್ವಲಿ ನಾವು ಹೋಳಿಗೆ ಹೆಂಗೆ ಮಾಡ್ತೀವಲ್ಲ ಹೂರ್ಣ ಹೋಳಿಗೆ ಅದೇ ಟೈಪೇ ಮಾಡೋದು ನೋಡ್ರಿ. ಮತ್ತೇನು ಅದೇನು ಭಾಳ ದೊಡ್ಡ ಪ್ರೊಸೀಜರ್ ಏನಿಲ್ಲ. ಸೊ ಇದು ಮ್ಯಾಂಗೋ ಫ್ಲೇವರ್ ಹೋಳಿಗೆ ನೋಡ್ರಿ, ಅಂದರೆ ನ್ಯಾಚುರಲ್ ಆಗಿ ಮಾಡೋದಂತ. ನೀವೇ ನೋಡಿದ್ರಲ್ಲ ಇದ್ರೊಳಗೆ ನಾವೇನು ಅಂಥದ್ದು ಯಾವ ಇದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ, ಏನಂತಾರೆ ಕೆಮಿಕಲೈಸ್ಡ್. ಸೊ ಇದು ನಮ್ಮ ಹೋಳ್ಗೆ ಮಾಡತ್ತೀನಿ ರೀ. ಒಂದು ಕೆಳಗೆ ಪೇಪರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಚ್ಚಿ ತಿಡಾತೀನಿ. ಬಿಕಾಸ್ ಹಾಗೆ ಅದು ಇದ್ರ ಮೇಲೆ ಮಾಡಿದ್ರೆ ಹರಿದು ಬಿಡ್ತಾವ್ರಿ. ಸೊ ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನೋಡ್ರಿ, ಮಾಡ್ಕೊಂಡು ಊಟ ಮಾಡಿರಿ. ಯಾಕಂದ್ರೆ ಆಯ್ತಿನ ಮಾವಿನ ಹಣ್ಣು ಸೀಸನ್ ಮುಗೀತಂದ್ರೆ ಮತ್ತು 1 year ಕಾಯ್ಬೇಕ್ರಿ ನಾವು ಮ್ಯಾಂಗೋ ಸಂಬಂಧ. ಆಮೇಲೆ ಇರ್ತಾವ ಖರೆ ಆ್ಯಕ್ಚುಲಿ ಅದು ಕರೆಕ್ಟಾಗಿ ಫ್ಲೇವರ್ ಟೇಸ್ಟ್ ಇರಲ್ಲ, ಅದೆಲ್ಲ ಆರ್ಟಿಫಿಷಿಯಲಾಗಿ ಮಾಡಿರೋದಿರುತ್ತೆ. ನಾನು ತಿನ್ಬೇಕು ಮ್ಯಾಂಗೋ ಚಲೋ ತಿನ್ಬೇಕಂತ ಹೇಳಿ ಫುಲ್ ಎಂಡ್ ಆಫ್ ದಿ ಸೀಸನ್ ನಿನ್ನೆ ಅದೇ ಅಂದೆಲ್ಲರ ಹಾಸ್ಪಿಟ್ಲಿಗೆ ಹೋದಾಗ ಒಂದು ಬಾಕ್ಸ್ ತೊಗೊಂಡು ಬಂದಿದ್ವಿ ಆಪೂಸ್ ಮ್ಯಾಂಗೋಸ್. ಇರಲಿ ಬಿಡು. ಸೊ ಗ್ಯಾಸ್ ಒಂದು ಸ್ವಲ್ಪ ಗ್ಯಾಸ್ ಯಾವಾಗ್ಲೂ ಹೋಳಿಗೆ ಆಗಲಿ ಚಪಾತಿಗಾಗಲಿ ಸಣ್ಣ ಇಡಬೇಕು. ಇನ್ ಕೇಸ್ ಏನು ರೊಟ್ಟಿ ಮಾಡ್ತಿರ್ತೀವಲ್ಲ ಅವಾಗ ಮಾತ್ರ ಜೋರು ಇಡ್ಬೇಕು ನೋಡ್ರಿ. ಹುಣ್ಣಿಮೆ ಐತಲ್ಲ, ಸೊ ಹಂಗಾಗಿ ಸ್ವೀಟ್ ಏನಾರ ಮಾಡ್ಬೇಕಂಥೇಳಿ ತಲೆಯಾಗ ಬಂತು. ಈ ಥರ ಮಾಡಿದ್ರೆ ಆಯ್ತು ಅಂಥೇಳಿ ಮಾಡಿದೆ ನೋಡ್ರಿ ಫ್ರೆಂಡ್ಸ್. ಆ್ಯಕ್ಚುಲಿ ಖಾರ ಹುಣ್ಣಿಮೆ ಈಗ ನಾಳೆ ದಿನ ಕರಿ ಅಂತಿರುತ್ತೆ. ಕರಿ ಅಂದ್ರೆ ಅದೇನೋ ಭಾಳ ಕೆಟ್ಟ ಕರಿ ಅಂತ್ರಿ, ಲೈಕ್ ಏನಾರ ಕೆಟ್ಟ ಇನ್ಸಿಡೆಂಟ್ ನಡೀತಿರ್ತಾವಂತ. ಸೊ ಹಂಗಾಗಿ ಆದಷ್ಟು ಕೇರ್ಫುಲ್ಲಾಗಿರಬೇಕು ಆ ಒಂದು ದಿನ. ಇನ್ನೊಂದು ಕೆಲವೊಂದು ಊರ ಕಡೆ ಅವು ದನಗಳದು ರೇಸ್ ಮಾಡ್ತಿರ್ತಾರೆ, ಎಷ್ಟೋ ಜನಕ್ಕೆ ಅವು ಜೀವನೇ ಹೋಗೋಂಥ ಸಿಚುವೇಶನು ಇರ್ತೈತಿ. ಸೊ ಅಂತೆಲ್ಲ ನಾವು ಹೋಗಲೇಬಾರ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನು ಮಾಡ್ತೀರಿ, ಹುಡುಗರು ಕೇಳೋದಿಲ್ಲ, ಹೋಗ್ತಾರೆ. ಹೋಗಿ ಏನೇನೋ ಎಷ್ಟೋ ಜನ ಕಾಲು ತುಳಿತಾ ಹಂಗೆ ಹಿಂಗೆ ಭಾಳ ಜನ ಇನ್ಸಿಡೆಂಟ್ ಆಗುತ್ತೆ. ಇಲ್ಲೇ ನಮ್ಮ ಊರ ಪಕ್ಕನೇ ಈ ರೀತಿ ಮಾಡ್ತಾರೆ, ಅದು ಕಾಕಂಡ್ಗಿ ಕರಿ ಅಂಥೇಳಿ ಭಾಳ ಡೇಂಜರ್ ಇರ್ತೈತಿ. ಈ ಸಲನೂ 17ನೇ ತಾರೀಕಿಗೆ ಐತೆ ಅಂತ ನೋಡ್ರಿ. ಯಾರ್ಯಾರು ಹೋಗ್ತಾರೋ ಏನೋಪ್ಪ. ಮೊನ್ನೆ RCBದೆ ನೋಡಿ ಎಷ್ಟೋ ಜನ ಹೆಂಗಾಗ್ಬಿಟ್ಟೈತಿ. ಅಭಿಮಾನಿ ಇರಬೇಕು, ಹುಚ್ಚ ಅಭಿಮಾನ ಇರಬಾರ್ದಲ್ಲ. ಸೊ ನೀವು ಬೇರೊಬ್ರ ಪ್ರೀತಿ ಇದು ಬೇರೊಬ್ರನ್ನ ಇಷ್ಟಪಡೋಕೆ ಹೋಗಿ ನಮ್ಮನ್ನ ಇಷ್ಟಪಟ್ಟ ಅಂತ ನಮ್ಮ ತಂದೆ ತಾಯಿಯವ್ರನ್ನ ಎಷ್ಟು ನೋಯಿಸ್ಬಿಟ್ಟು ಎಲ್ಲ ಪಾಪ ಅವ್ರು ಎಷ್ಟು ಅಳ್ತಿದಾರ. ಎಷ್ಟೋ ಜನ ಒಬ್ರೊಬ್ಬರೇ ಮಕ್ಕಳು ಅಂತ ನೋಡಿ ಅದನ್ನೆಲ್ಲ ನೋಡಿದ್ರೆ ಒಂಥರ ಭಾಳ ಕೆಟ್ಟ ಅನಿಸ್ತೈತಿ. ಏನಪ್ಪ ಇದು ಜೀವನ ಅನ್ನಂಗೆ. ಅತಿ ಯಾವುದಕ್ಕೂ ನಾವು ಅಷ್ಟು ಅದ್ರಾಗ ಇಂಥ ರಿಸ್ಕ್ ಇದ್ದಲ್ಲಿ ಮಾತ್ರ ಫಸ್ಟ್ ಆಫ್ ಆಲ್ ಹೋಗಲೇಬಾರ್ದು. ಇವಾಗೇನು ರೀ ಅಲ್ಲೇ ಹೋಗಿ ನೋಡ್ಬೇಕನ್ನೋದಿಲ್ಲ, ಏನೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಏನು ನಡೀತದೆ ಇನ್ನೂ ಅಲ್ಲಿ ನಿಂತ್ರೆ ಕಾಣಲ್ಲ ನಮ್ಗೆ. ಇಲ್ಲಿ ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ನೋಡ್ಬೋದು, ಎಲ್ಲ ಲೈವ್ ಇರುತ್ತೆ. ನೀವೆಲ್ಲ ಅಂಥದ್ರಲ್ಲಿ ಹೋಗಿ ಜೀವಕ್ಕೆ ಅಪಾಯ ಮಾಡ್ಕೊಳ್ಳೋದು ಅದೆಲ್ಲ ಭಾಳ ತೊಂದರೆ ಆಗುತ್ತಲ್ಲ ಫ್ರೆಂಡ್ಸ್. ಸೊ ಯಾರು ದಯವಿಟ್ಟು ಅಂಥ ಇದ್ದಲ್ಲಿ ಚಿಕ್ಕ ಮಕ್ಕಳು ಅದು ಯಾರು ಹೋಗೋಕ್ಕೆ ಹೋಗಬೇಡ್ರಿ. ಅಲ್ಲೆಲ್ಲ ಸೆಕ್ಯೂರಿಟೀಸ್ ಆ್ಯಂಡ್ ಎಲ್ಲ ನೀಟಾಗಿ ಡಿಸಿಪ್ಲಿನ್ ಅದೆಲ್ಲ ಇದು ಮಾಡಿದ್ರೆ ಮೇಂಟೆನೆನ್ಸ್ ಇತ್ತಂದ್ರೆ ಮಾತ್ರ ಹೋಗ್ರಿ. ಪ್ರಯಾಗ್ರಾಜ್ದಲ್ಲೂ ನೋಡಿದ್ವಿ, ಅಲ್ಲಿ ಎಷ್ಟೋ ಜನ ಹೆಂಗೋ ಆದರು, ಪಾಪ ಮದ್ವೆ ಫಿಕ್ಸ್ ಆಗಿತ್ತಂತ ಅವ್ರು ಕೂಡ ತೀರಿ ಹೋದರು. ಈಗ ಇಲ್ಲಿ ನೋಡಿದ್ರಲ್ಲ. ಸೊ ಇದನ್ನು ಕಾಕಂಡ್ಗಿ ಕರಿ ಅಂತೀವಲ್ಲ, ಇದನ್ನು ಅದೇ ಥರ ನೋಡ್ರಿ. ಜೀವಕ್ಕೆ ಇದು ಇರ್ಲಾರ್ದವ್ರೆ ಹೋಗ್ಬೇಕಲ್ಲಿ ಅಂದರೆ ಎಷ್ಟು ಹೇಳಿದ್ರು ಬಿಡಲ್ಲ. ಫೈನಲಿ ರೆಡಿ ಆಯ್ತು ನೋಡ್ರಿ ಹೋಳ್ಗೆ. ಮೇಲೆ ತುಪ್ಪ ಹಾಕಾತಿದ್ದೆ.
ಆಮೇಲೆ ನೋಡಿದ್ರೇ ಟೇಸ್ಟ್ ಬಾಯಾಗ ಮಸ್ತ್ ನೀರು ಬರತ್ತವ ಗೈಸ್. ನೋಡಿರಿ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ಸೊ ಇದನ್ನೇನು ಮಾಡತ್ತೆ ಅಂದರೆ ದೇವ್ರಿಗೆ ನೈವೇದ್ಯ ಹಿಡಿತೀನಿ. ಎಲ್ಲರೂ ಮಣ್ಣಿಂದು ಎತ್ತು ಮಾಡ್ತಾರೆ. ಸೊ ನಮ್ಮ ಮನ್ಯಾಗ ಬೆಳ್ಳಿನ ಕಂಚಿಂದಿತ್ತು. ಸೊ ಅದಕ್ಕೆ ಇಟ್ಟು ಅದು ಪೂಜೆ ಮಾಡಿ ನೋಡಿರಿ. ಏನೋ ಪೂಜೆ ಮಾಡೋದ್ರಿಂದ ಒಂಥರ ಮನ್ಸು ಭಾಳ ಹ್ಯಾಪಿ ಫೀಲ್ ಆಗುತ್ತೆ. ಟೇಸ್ಟ್ ಅಷ್ಟೇ, ಬಟ್ ಸ್ವೀಟ್ ಸ್ವಲ್ಪ ಕಮ್ಮಿ. ಹೊಸ ಬೆಳಕತ್ತಾಳ. ಹೌದೌದು ಹ್ಞೂ ಹೌದಾ. ಅದು ಈ ಕಡೆ ತೊಂಬರವ ಬಾಗಿಲ ಕಡೆ ಅಲ್ಲ, ಅದು ಕಸ ಒಯ್ಯಿ. ಬಾಗಿಲು ಬಲಿ ತರಬೇಡ ಸಾನು. ಹಾಂ ಇದು ಕಸ ಐತಲ್ಲ ಇಲ್ಲಿ ನೋಡಿ, ಇಲ್ಲಿ ಆ ಕಸ ಒಯ್ದು ಅಲ್ಲಿ ಬಾಗಿಲು ಬಲಿಡು. ಮತ್ತು ಇಟ್ಟತನ ಅಡುಗೆ ಮಾಡಿದ್ನಲ್ಲ ಹೊಸಾನು. ಏನೇನು ಕೆಲಸ ಮಾಡ್ತೀವ ನಿಮ್ಮ ಮಮ್ಮಿ ಕಡೆ? ಹ್ಞೂ ಕಸ ಬೆಳೆದು ಏನು ಮಾಡ್ತೀವಿ ಈಗ? ಹೌದಾ, ನಂದೇ ಕಟ್ಟಾಗ್ಯದ ಅದು. ನಂದು ಅಂಥದ್ದೈತೆ ಸಾನು. ಡಸ್ಟ್ಬಿನ್ನಾಗ ಹಾಕ್ಬಿಡು. ಹ್ಞೂ ಹ್ಞೂ ಭಾರಿ ಹುಡುಗರ್ಲಿ ಬಿಡವ, ನಿನ್ನ ಪ್ಲ್ಯಾನಿಂಗ್ ಭಾರಿ ಅದ. ಸಾಕು ಸಾಕು ಸಾಕು, ಭಾಳ ಮೂಲೆ ಆಗೋತು ಬಿಡ. ನಮ್ಮ ಸಾನು ಎಷ್ಟು ಕ್ಲೀನ್ ಕಸ ಹೊಡಿತಾಳ ಯಪ್ಪ. ತು ಬಹುತ್ ಗುಡ್ ಗರ್ಲ್ ಹೇ ಅಮ್ಮು. ಅಡುಗೆ ಎಷ್ಟು ಮಾಡಿಬಿಡೋಲ್ಲ. ಹಾಂ ಹಾಂ ಮಳೆ ಏನು ಬರತ್ತಿತ್ತು ಜೋರ. ಇದು ತೆಗೆದಿಟ್ಟೆ ನಾ ಒಟ್ಟು ಹೋಳ್ಗೆವು. ಏ ಪಪ್ಪ ಇರ್ಲಿ ಬಿಡು, ಅಲ್ಲ ಹೋಗ್ಯಾರ. ನೀನೇ ಹಾಸ್ತಿ ಸಾನು. ವಾವ್, ಏನು ಗುಡ್ ಗರ್ಲ್ ಅದೀವ ನೀನು. ಅಯ್ಯವ್ವೋ ಅಯ್ಯವ್ವೋ ಅಯ್ಯೋ. ನಾ ಹಸ್ಕೋತೀನಿ ಬಿಡು. ಅಲ್ಲ ಪಿಲ್ಲೋ ಪಪ್ಪಾನು ಅದೇ. ಹ್ಞೂ ಹ್ಞೂ ಅಯ್ಯ ಬಿತ್ತೇನು? ಮಜಾ ಬರಾಕತ್ತದ ನಿನಗೆ. ಹ್ಞೂ ಓಕೆ, ಥ್ಯಾಂಕ್ ಯು ಸಾನು. ಬಾಯ್. ಚಂದ ಆಯ್ತು. ಬಾಯ್ ಮಾಡಿಬಿಡು ಎಲ್ಲರಿಗೆ. ಏನು ಮಾಡಬೇಡವ, ಸಾಕು, ಬಾಯ್ ಮಾಡಿಬಿಡು. ಸೊ ಗಾಯ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಬಾಯ್ ಫ್ರೆಂಡ್ಸ್.